ಓಂ ಲಲಿತಾಂಬಿಕಾಯೈ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ನಮ್ಮ ಮನೆಗಳಲ್ಲಿ ನಾವು ವಾಸಿಸ್ತಕ್ಕಂಥ ಜಾಗಗಳಲ್ಲಿ ನಮಗೆಲ್ಲವೂ ಕೂಡ ಒಳ್ಳೆಯದಾಗಬೇಕು, ಶುಭ ಫಲಗಳಿರಬೇಕು, ಮಾನಸಿಕ ನೆಮ್ಮದಿ ಕೂಡ ಇರಬೇಕು, ವಾಸ್ತು ರೀತಿ ಕೂಡ ಎಲ್ಲವೂ ಇರಬೇಕು. ಮನೆಯನ್ನು ವಾಸ್ತು ರೀತಿ ಕಟ್ಕೊಂಡಿರ್ತೀವಿ, ಎಲ್ಲ ಪೂಜೆ ಪುನಸ್ಕಾರಗಳಿರ್ಬೋದು, ದೈವಾರಾಧನೆ ಇರ್ಬೋದು, ಎಲ್ಲವನ್ನೂ ಮಾಡ್ಕೊಳ್ಳೋ ಜೊತೆಗೆ ಸಣ್ಣ ಪುಟ್ಟ ತಂತ್ರಗಳನ್ನು ಕೂಡ ನಾವು ಮಾಡಿಕೊಂಡಾಗ ಅದರಿಂದ ಇನ್ನೂ ಹೆಚ್ಚು ಶಕ್ತಿ ಬರುತ್ತೆ. ಪ್ರತಿಯೊಬ್ಬರೂ ಅಷ್ಟೇ ನಾವು ಅರ್ಥಕೊಳ್ಬೇಕಾಗಿರ್ತಕ್ಕಂಥದ್ದು ಜಗತ್ ಸರ್ವಂ ಗ್ರಹಾಧೀನಂ, ಗ್ರಹಗಳ ಅಧೀನ ಇರತಕ್ಕಂಥದ್ದು. ಜಗತ್ ಸರ್ವಂ ಪಂಚಭೂತಗಳ ಅಧೀನ, ಇವೆ ಎಲ್ಲವೂ ಪ್ರಪಂಚ ಪಂಚಭೂತಗಳ ಅಧೀನ ಕೂಡ ಇರುತ್ತೆ. ಧನಾತ್ಮಕ ಶಕ್ತಿ ಕೂಡ ಇರುತ್ತೆ, ನೆಗೆಟಿವ್ ಅಂದರೆ ಋಣಾತ್ಮಕ ಶಕ್ತಿ ಕೂಡ ಇರುತ್ತೆ. ಮನೆಗಳಲ್ಲಿ ತುಂಬ ಸುಲಭವಾಗಿ ಮನೆಯಲ್ಲಿರ್ತಕ್ಕಂಥ ಒಂದು ಋಣಾತ್ಮಕ ಶಕ್ತಿಯನ್ನು ಈಸಿಯಾಗಿ ಹೋಗಲಾಡಿಸ್ತಕ್ಕಂಥ ಒಂದು ವಿಶೇಷವಾದ ತಂತ್ರ ಅಂತ ಹೇಳಿದ್ರೆ ನಾವು ಬಿದಿರಿನ ಗಿಡ ಇಟ್ಕೊಳ್ತಕ್ಕಂಥದ್ದು, ಬೋನ್ಸಾಯ್ ಅಂತ ನಾವೇನು ಕರಿತೀವಿ. ಬಿದಿರಿನ ಗಿಡವನ್ನು ಮನೆಯಲ್ಲಿ ಬೆಳೆಸ್ಕೊಳ್ತಕ್ಕಂಥದ್ದು, ಅದನ್ನು ಇಟ್ಕೊಂಡಿದ್ದೆ ಆದರೆ ಯಾವ ಫಲ ಇರುತ್ತೆ, ಏನು ಶುಭ ಒಳ್ಳೆಯದಾಗುತ್ತೆ. ಯಾಕೆಂದರೆ ಅದು ವಾಸ್ತು ರೀತಿ ಕೂಡ ತುಂಬ ಒಳ್ಳೆಯದಾಗುತ್ತೆ. ಅದೃಷ್ಟ ಕೂಡಿ ಬರುತ್ತೆ, ಸಮೃದ್ಧಿ ಆಗುತ್ತೆ, ಸಂಕಲ್ಪಗಳು ಈಡೇರುತ್ತೆ. ಯಾವ ರೀತಿ ಬಿದಿರು ಗಿಡ ಇಟ್ಕೋಬೇಕು, ಆಮೇಲೆ ಬಿದಿರು ಗಿಡವನ್ನು ಯಾವಾಗ ತರಬೇಕು. ನಾವೆಲ್ಲೋ ಮಾರ್ಕೆಟ್ಗೆ ಹೋಗ್ತೀವಿ, ಯಾರೋ ಅಂದವಾಗಿ ಅಲ್ಲಿಟ್ಟಿರ್ತಾರೆ, ತಂದುಬಿಟ್ರೆ ಅದು ಪ್ರಯೋಜನ ಇಲ್ಲ. ಅದಕ್ಕೂ ಕೂಡ ಸಂಕಲ್ಪ ಕೂಡ ಮಾಡ್ಕೊಂಡು ತರಬೇಕಾಗಿರುತ್ತೆ. ಯಾಕೆಂತ ಹೇಳಿದ್ರೆ ನಮಗೆಲ್ರಿಗೂ ಗೊತ್ತು, ಅತಿ ವೇಗವಾಗಿ ಬೆಳೀತಕ್ಕಂಥ ಸಸ್ಯ ಅಂದರೆ ಬಿದಿರು. ಇವತ್ತಿನ ದಿವಸ ಕಾಡುಗಳಲ್ಲಿ ಅಥವಾ ಎಲ್ಲ ಕಡೆ ನೋಡಿ ಬೇಗ ಬೆಳೀತಕ್ಕಂಥ ಸಸ್ಯ ಬಿದಿರು ಕೂಡ ಆಗಿರುತ್ತೆ. ಈ ಸಸ್ಯ ಅದು ಎಷ್ಟು ಬೆಳೆಯುತ್ತೋ ನಾವು ಹಂಗೆ ಬೆಳಿಬೇಕು. ಈ ಬೆಳವಣಿಗೆ ನಮಗೇನು ತೋರಿಸುತ್ತೆ, ಸಮೃದ್ಧಿಯ ಸಂಕೇತ, ಮಹಾಲಕ್ಷ್ಮಿಯ ಆವಾಸ ಸ್ಥಾನ, ಮಹಾಲಕ್ಷ್ಮಿಯ ಕೃಪೆ ಇರುತ್ತೆ, ಧನ ಯೋಗ ಇರುತ್ತೆ. ಆ ರೀತಿ ಬೆಳೀತಕ್ಕಂಥ ಬಿದಿರು ನಮ್ಮ ಮನೆಯಲ್ಲಿ ಇಟ್ಕೊಂಡಾಗ ನಮಗೇನಾಗುತ್ತೆ, ಧನಾತ್ಮಕ ಶಕ್ತಿಗಳು ಬರುತ್ತೆ, ಗಾಳಿ ಶುದ್ಧಿ ಆಗುತ್ತೆ, ಮಾನಸಿಕವಾಗಿ ನಾವು ಎಲ್ಲೋ ಒಂದು ಕಡೆ ಸಂತೋಷವಾಗಿರ್ತೀರ, ಶಾಂತಿ ಬರ್ತಕ್ಕಂಥದ್ದು, ಒಳ್ಳೆಯದಾಗ್ತಕ್ಕಂಥದ್ದು, ಅದೃಷ್ಟ ಕೂಡಿ ಬರ್ತಕ್ಕಂಥದ್ದು. ಹಣ ನೋಡಿ, ಬಿದಿರು ಮನೆಯಲ್ಲಿ ಇಟ್ಕೊಂಡಿದ್ದೆ ಆದರೆ ಹಣವನ್ನು ಮತ್ತು ಅದೃಷ್ಟವನ್ನು ಎರಡನ್ನೂ ಕೂಡ ಅದು ಆಕರ್ಷಿಸುತ್ತಂತೆ. ನಮಗೆಲ್ಲೋ ಒಂದು ಕಡೆ ನಮ್ಮ ಹೆಸರಿಗೆ ಆ ಹಣ ಬರಬೇಕು ಅಂತಿದ್ರೆ ಆ ಹಣ ಈಸಿಯಾಗಿ ಬರುತ್ತಂತೆ. ಕೆಲವರಿಗೆ ಆ ಹಣ ಒಳಕ್ಕೆ ಬರಬೇಕು ಅಂದರೆ ನಮ್ಮ ಅದೃಷ್ಟ ಕೂಡ ಚೆನ್ನಾಗಿಲ್ಲ ಅಂತ ಅದು ವಾಪಸ್ ಹೊಟ್ಟೋಗುತ್ತೆ. ಹಾಗೆ ಹಣ ಮತ್ತು ಅದೃಷ್ಟವನ್ನು ಹೀರಿಕೊಳ್ತಕ್ಕಂಥ ಶಕ್ತಿ ಕೂಡ ಇರುತ್ತೆ. ಹಾಗಾಗಿ ಬಿದಿರನ್ನು ನಾವು ಬುಧವಾರ ಮತ್ತು ಶುಕ್ರವಾರ ದಿವಸ ಮನೆಗೆ ಸಂಧ್ಯಾ ಕಾಲದಲ್ಲಿ ತಂದು ಅದಕ್ಕೆ ಒಂದು ಕೆಂಪು ಬಟ್ಟೆಯನ್ನು ಕಟ್ಟಿದ್ದೆ ಆದರೆ ಆ ಮನೆಯಲ್ಲಿ ಮಹಾಲಕ್ಷ್ಮಿಯ ಆವಾಸ ಇರುತ್ತೆ. ಅದನ್ನು ಎಲ್ಲಿಡಬೇಕು, ಪೂರ್ವಾಭಿಮುಖವಾಗಿ ಈಶಾನ್ಯ ಭಾಗದಲ್ಲಿ ಅಥವಾ ಬೆಡ್ರೂಮಲ್ಲಿ ಕೂಡ ಇಟ್ಕೋಬೋದು, ನೈಋತ್ಯದಲ್ಲಿ ಇಟ್ಕೋಬೋದು. ಆದರೆ ವಾಯುವ್ಯದಲ್ಲಿ ಅಗ್ನಿಯಲ್ಲಿ ಬಿದಿರನ್ನು ಇಡಬಾರ್ದು. ಹಾಲಲ್ಲಿ, ನಿಮ್ಮ ಮನೆಯಲ್ಲಿ ಹಾಲು ವಾಸ ಮಾಡ್ತಕ್ಕಂಥ ಹಾಲಲ್ಲಿ ಎಲ್ಲರೂ ಕಾಣಿಸುವ ಹಾಗೆ ಬಿದಿರನ್ನು ಇಡಬೇಕು. ಇನ್ನು ಟ್ರಾನ್ಸ್ಪರೆಂಟ್ ಅಂದರೆ ಗ್ಲಾಸಿನ ಬಾಟ್ಲಾಗ್ಬೋದು, ಟ್ರಾನ್ಸ್ಪರೆಂಟ್ ಆಗಿರ್ತಕ್ಕಂತಹ ಒಂದು ಬಾಟ್ಲಲ್ಲಿ ಇಟ್ಟಿದ್ದೆ ಆದರೆ ತುಂಬ ಒಳ್ಳೆಯದು. ಕಬ್ಬಿಣದಲ್ಲಿ ಇಡಬಾರ್ದು, ಸಿಲ್ವರಲ್ಲಿ ಇಡಬಾರ್ದು. ಹಾಗಾಗಿ ಟ್ರಾನ್ಸ್ಪರೆಂಟ್ ಆಗಿರ್ತಕ್ಕಂಥ ಒಂದು ಬಾಟಲ್ ಇಟ್ಕೋಬೇಕು. ಅದು 7 ಕಡ್ಡಿಗಳು, 6 ಕಡ್ಡಿ ಅದೆಲ್ಲ ಇರಬಾರ್ದು. 8 ಮತ್ತು 9 ಕಡ್ಡಿಗಳು, 9 ಆ ಕಾಂಡಗಳಿರ್ತಕ್ಕಂಥದ್ದನ್ನು ಇಟ್ಕೊಂಡಿದ್ದೆ ಆದರೆ ಅದು ತುಂಬಾ ಒಳ್ಳೆಯದಾಗ್ತಕ್ಕಂಥದ್ದು, ಅದೃಷ್ಟದ ಸಂಕೇತ. ನೋಡಿ, ಬಿದಿರಿಗೆ ಎಷ್ಟು ಮಹತ್ವ ಇದೆ ಅಂದರೆ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮ ಕೂಡ ಕೃಷ್ಣನ ಕೈಯಲ್ಲಿರ್ತಕ್ಕಂಥ ಕೊಳಲು ಕೂಡ ಬಿದಿರಿನಿಂದ ಆಗಿರ್ತಕ್ಕಂಥದ್ದು. ಅಷ್ಟು ಸಂಕೇತ ಕೂಡ ಆ ಭಗವಂತನೇ ಇಟ್ಕೊಂಡಿರ್ತಕ್ಕಂಥ ಬಿದಿರನ್ನು ನಾವು ಮನೆಯಲ್ಲಿ ಇಟ್ಕೊಂಡಾಗ ಶ್ರದ್ಧಾಭಕ್ತಿಯಿಂದ ಇಟ್ಕೋಬೇಕು. ಎಲ್ಲಿಂದನೋ ಬರ್ತೀರ, ಅದನ್ನು ಮುಟ್ಟಕ್ಕೆ ಹೋಗ್ಬಾರ್ದು. ಮತ್ತು ಬುಧವಾರ ಮತ್ತು ಶುಕ್ರವಾರ ಮನೆಗೆ ತಂದಿದ್ದೆ ಆದರೆ ಒಳ್ಳೆಯದಾಗುತ್ತೆ. ಅಲ್ಲಿ ಏನು ತೋರಿಸುತ್ತೆ, ಭೂಮಿ ತೋರಿಸುತ್ತೆ, ನೀರು ತೋರಿಸುತ್ತೆ, ಹಾಗೆಯೇ ಅಲ್ಲಿರ್ತಕ್ಕಂಥ ಮರ ತೋರಿಸುತ್ತೆ. ಇವೆಲ್ಲವೂ ಕೂಡ ಮನೆಯಲ್ಲಿ ನಮಗೆ ಎಲ್ಲೋ ಅದೃಷ್ಟವನ್ನು ಕೂಡ ತಂದು ಕೊಡ್ತಕ್ಕಂಥದ್ದು ಆಗಿರುತ್ತೆ. ಮೆಟ್ಲುಗಳ ಹತ್ರ ಇಟ್ಕೋಬೋದು, ಬೆಡ್ರೂಮಲ್ಲಿ ಇಟ್ಕೋಬೋದು, ಹಾಲಲ್ಲಿ ಇಟ್ಕೋಬೋದು, ನೈಋತ್ಯ ಮೂಲೆಯಲ್ಲಿ ಇಟ್ಕೋಬೋದು, ಈಶಾನ್ಯದಲ್ಲಿ ಇಟ್ಕೋಬೋದು. ಅದು ಚಿಕ್ಕದ ಬಿದಿರು ತಂದಾಗ ದೊಡ್ಡ ಬಿದಿರು ತಂದು ಮನೆಯಲ್ಲಿ ಇಟ್ಕೋಬಾರ್ದು. ಇದರಿಂದ ಸಾಕಷ್ಟು ಒಳ್ಳೆಯದಾಗುತ್ತೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.